kg ಚಟ್ಲಿಗೆ ಅದ್ರದ್ದು ನಾರೆಲ್ಲ ತೆಗಿತಾರೆ ಕಣಿ. ಅಡಿಬದೆ ಒಂದು ನರ್ಬು, ಮೇಲ್ಬದೆ ಒಂದು ನರ್ಬು, 8 ನರ್ಬು ಇರುತ್ತೆ ತೆಗ್ದಿಲ್ಲ ಹಾಕಿದ. ಅದೆಲ್ಲ ತೆಗ್ದು ಕ್ಲೀನ್ ಮಾಡಿ ಹಿಂಗೆ ಚೂರೆ ಕೊಯ್ಸಿ ಕ್ಲೀನ್ ಆಗಿ ಕೊಯ್ಸಿಕೊಂಡು ಬಂತು ಅದೆಲ್ಲ ಇದ್ರೆ ಸಾರ್ಲೈಕತ್ತಿಲ್ಲ. ಅದೆಲ್ಲ ತೆಗ್ದು ಕ್ಲೀನ್ ಮಾಡಿ ಹಾಕೊಂಡು ಚಟ್ಲಿ ಸಾರು ಮಾಡುವ. ಎಲ್ಲ ತೆಗೆದ ಮೇಲೆ ತೋರಿಸ್ತೀನಿ. ಇವತ್ತಿಗೆ ಚಟ್ಲಿ ಸಾರು ಮಾಡುವ. ಅದಕ್ಕೊಂದು 10-15 ಮೆಣಸು, 15 ಮೆಣಸು ಹೊರ್ಕೊಂಡಿದ್ದೆ ಹೊರದಿದೆ. ಹಾಗೆ ಒಂದು ಕಡೆ ಕಾಯಿ, ಒಂದು ಕಡೆ ಕಾಯಿಗೆ ಇನ್ನೊಂದು ಕಡೆಯಿಂದ ಹಾಲು ತೆಕ್ಕೊಂತೆ ನಾನು. ಒಂದು ಅರ್ಧ ಚಮಚಿ ವಾಮ ಸೇರಿಸ್ಕೊಂತೆ, ಒಂದು ಅರ್ಧ ಚಮಚಿ ಜೀರಿಗೆ ಸೇರಿಸ್ಕೊಂತೆ. ಇದೆಲ್ಲ ಹೊರದ್ದು ಐಟಮ್ಮು. ಕಡೆಗೆ ಒಂದು ಕಾಲು ಚಮಚ ಫಸ್ಟ್ ಕೊತ್ತಂಬರಿ, ಒಂದು 8-10 ಕಾಳು ಮೆತ್ತಿ, ಇಷ್ಟು ಸಾಕು. ಕಡೆಗೆ ಒಂದು ಚಮಚ ಫಸ್ಟ್ ಕಾಳು ಮೆಣಸು, ಇಷ್ಟು ಹುಳಿ ನೆನೆಸಿಟ್ಕೊಂಡಿದೆ. ಕಡೆಗೆ ಇದೊಂದು 5-6 ಹೆಸರು ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಇದು ಕಡುಬು ಹಾಕುವ. ಕಡೆಗೆ ಅರ್ಧ ಕಡೆ ಕಾಯಿ ಹಾಲು ತೆಗಿತೇನೆ ನಾನು. ಇದಿಷ್ಟು ಅರಿಶಿನ ಪುಡಿ ಹಾಕಿ ಇದನ್ನೀಗ ಕಡ್ಕೊಂಬೋದು. ಈರುಳ್ಳಿನ ಕಡುಕಾಗತ್ತೆ, ಆಗ ಹೇಳೋಕ್ಕಿಲ್ಲ. ಅರ್ಧ ಈರುಳ್ಳಿ ಕಡೆಗೆ ಕೊಚ್ಚಿ ಸಾರಿ ಆಗುತ್ತೆ. ಸಾರು ಕುದಿತಿತ್ತು. ಇಷ್ಟೊತ್ತಿಗೆ ನಾವೀಗ ನೀರುಳ್ಳಿ, ಟೊಮೆಟೊ, ಶುಂಠಿ ಅವೆಲ್ಲ ಹಾಕಂಬ. ಸಾರು ಕುದಿಬಪ್ಪದಿ ಹಾಕಿದ್ರೆ ಬೇಗ ಬೇಯ್ತು. ಟೊಮೆಟೊ ಮತ್ತು ನೀರುಳ್ಳಿ ಎಲ್ಲ. ಟೊಮೆಟೊ 3 ಟೊಮೆಟೊ ಚಿಕ್ಕದು, ಒಂದು ಸಣ್ಣದು ಶುಂಠಿ ಜಪ್ಪದ್ದು, ಒಂದು ಅರ್ಧ ಈರುಳ್ಳಿ ಸಾರಿ ಕಡುಕು ಹಾಕಿದ್ನಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿದೆ. ಇದೊಂದು ಸಮ ಕುದ್ದು ಬೆಂದ್ರ ಮೇಲೆ ಚಟ್ಲಿ ಹಾಕುವ. ಅದ್ರ ಜೊತೆಗೆ ಕರಿಬೇವು ಹಾಕ್ತೆ, ಸಾರಿ ಒಳ್ಳೆ ಪರಿಮಳ ಕೊಡುತ್ತದೆ. ಸ್ವಲ್ಪ ಉಪ್ಪು ಹಾಕ್ತೆ, ಆಗ ಸ್ವಲ್ಪ ಚಟ್ಲಿಗೆ ಸ್ವಲ್ಪ ಹಾಕಿದೆ, ಈಗ ಸ್ವಲ್ಪ ಹಾಕ್ತೆ. ಇಷ್ಟು ಹಾಕ್ತೆ. ಮತ್ತು ಬೇಕಾರ್ಕೊಂಡು ಹಾಕೊಂಡು ಸಹ ಉಪ್ಪು ಜಾಸ್ತಿ ತಿಮ್ಮಕತ್ತಿಲ್ಲ, ಕಮ್ಮಿಯಾರ ಹಾಕೊಂಡ್ರೆ ಆಗ್ತದೆ. ಇದು ಚೆಂದ ಕುದೀಲಿ ಒಂದ್ಸರಿಗೆ. ಕಡಿ ಚಟ್ಲಿ ಹಾಕುವ. ಈಗ ನೀರುಳ್ಳಿ ಟೊಮೆಟೊ ಎಲ್ಲ ಚೆಂದ ಬೆಂದಿತ್ತು. ಈಗ ತೊಳೆದಿಟ್ಕೊಂಡು ಚೆಂದ ಮಾಡಿ ತೊಳೆದಿಟ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕೋ ಚಟ್ಲಿನ ಇದಕ್ಕೆ ಸಾರಿ ಹಾಕುವ. ಒಂದು kg ಚಟ್ಲಿ ಅಂದ್ರೆ ಅದೆಲ್ಲ ಚಿಪ್ಪೊಡ್ಸ್ರ ಮೇಲೆ ಅರ್ಧ kg ಬರ್ತದೆ. ಆಯ್ತು, ಇಷ್ಟೇ. ಸಾರು ಕುದೀಲಿ. ಈಗ ಸಮ ಕುದ್ರತೈ, ಉಪ್ಪು ಎಲ್ಲ ಹದ ತಕೊಂಡು ಸಾರು ಇಳಿಸ್ರೆ ಸಾರು ರೆಡಿ ಆಯ್ತು. ಚಟ್ಲಿ ಸಾರು ಕುದೀಲಿ. ಸಾರು ಚೆಂದ ಕುದೀತು, ಸಾಕು. ಇಷ್ಟು ಬೆಂದಿತ್ತು, ಚೆಂದ ಬೆಂದಿತ್ತು. ಇದು ಬಂದ್ ಮಾಡಿ ಕಡೆಗೊಂದು ಒಗ್ಗರಣೆ ಹಾಕುವ. ಮುಚ್ಚಿಡುವ. ಕಡೆಗೊಂದು ಒಗ್ಗರಣೆ ಹಾಕುವ. ರಾಗಿ ಮುದ್ದೆ ರೆಡಿ ಆಗ್ತಾ ಇದೆ. ಅದು ಒಲೆ ಅಡಿ ಕಲ್ಲು, ನಮ್ಮದು ಕಲ್ಲು ಒಗ್ಗರಣೆಗೆ ಕಲ್ಲು ತೋರ್ತಾರೆ ನಿಮಗೆ. ಅಡಿಗೆ ಒಗ್ಗರಣೆ ಮಾಡು ಕಲ್ಲಿಟ್ಟಿದೆ, ಕೆಂಪಾತಿತ್ತು. ಹಳ್ಳಿ ಬದಿಗಾರೆ ಒಲೆ ಒಳಗೆ ಹಾಕ್ರೆ ಕೆಂಪ ಇಲ್ಲ. ಪ್ಯಾಟಿ ಬದಿದ್ದು ನಾವು ತೋರಿಸ್ತಾ ಇದ್ದದ್ದು ಈಗ ಹೆಂಗನಕ್ಕೆ ಗ್ಯಾಸಿನೊಳಗೆ ಕಲ್ಲಿಟ್ಟು ಕಾಯಿಸಿ ಒಗ್ಗರಣೆ. ಮೇಲ್ಬದಿಗೆ ರಾಗಿ ಮುದ್ದೆ ಕಲ್ಲು ಕಾದಿತ್ತು. ನಿಮಗೆ ಕಲ್ಲು ಮೇಲೆ ಬೇವಿನ ಇದು ಬೆಳ್ಳುಳ್ಳಿ ಫಸ್ಟ್ ಹಾಕೊಂಡ್ರೆ ಕಡೆಗೆ ಕಲ್ಲಿಡ್ಕ. ಕಡೆಗೆ ಅದ್ರ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಕ್ಕೆ. ಬೆಳ್ಳುಳ್ಳಿ ಹಾಕಿದ ಮೇಲೆ ತೆಂಗಿನೆಣ್ಣೆ ಅದ್ರ ಮೇಲೆ ಪೈಕ್ ಹಿಂಗೆ ಇದು ಕಲ್ಲು ಒಗ್ಗರಣೆ ಅಂತ ಗ್ಯಾಸಾಗಿ ಮಾಡೋದು. ಹಿಂಗೆ ಮಾಡಿ ತಿರ್ಸಕ್ಕಿದ್ನ ಬೆಳ್ಳುಳ್ಳಿಗೆ. ಕಡೆ ಸಾರೊಳಗೆ ಬಿಟ್ಟೊಂದು ಸುಮಾರು ಹೊತ್ತಿನ ಮೇಲೆ ಅದು ತೆಗೀತು. ಹಿಂಗೆ ಇದು ಗುಳು ಒಂದೆಲ್ಲ ಹೋರ ಮೇಲೆ ತೆಗಿ. ಆಯ್ತು, ಒಗ್ಗರಣೆ ಫಿನಿಶ್. ಕಾಣಿ ನಮ್ಮ ಚಟ್ಲಿ ಸಾರು ರೆಡಿ. ರಾಗಿ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ವೈಟ್ ರೈಸ್, ಬಾಯ್ಲ್ ರೈಸ್, ಯಾವ ರೈಸ್ ಬೇಕಾದ್ರೂ ತಗೊಳ್ಳಿ. ಭಾರಿ ರುಚಿಯಾಗಿ ಸಾರು ಮಾಡಿದೆ. ನೀವು ಒಂದ್ಸರಿ ಹೀಗೆ ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. Like, share, subscribe. Thank you for watching.